ಕೋತಿಗಳು. ಅಯ್ಯೋ 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 ನೋಡಿ ಹೆಂಗೆ ಹೋಗ್ತಿದ್ದಾವೆ ಕೋತಿಗಳು. ಏನು ಸೈಜ್ ಇದಾವೆ ನೋಡಿ ಇಲ್ಲಿ. 1 2 3 4 5 6 ಇದ್ದಾವೆ. ಅಬ್ಬಾ ಬಾ 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 ಇಷ್ಟೊಂದು ಹತ್ರದಿಂದ ನೋಡ್ತಾಯಿನಿ. 3ನೇ ಕರ್ವ್ ನೋಡಿ ಬಸ್ ಬಂತು. ಸೊ ಈಗ ಏನು ಮಾಡಬೇಕು ಅಂದರೆ ಆ ಲೇನನ್ನು ಅವ್ರಿಗೆ ಬಿಟ್ಕೊಡ್ಬೇಕು, ನಾವು ಆಪೋಸಿಟ್ ಲೇನ್ ತಗೊಡ್ಬೇಕು. ಇಷ್ಟೇ ಸಿಂಪಲ್. ಅಂದ್ಕೊಂಡಿದ್ದೆ 9ನೇ ಕರ್ವಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಸೊ ಹಾಗೆ ಆಗಿದೆ. ಸೊ ದಿಮ್ಮಮ್ ಘಾಟಲ್ಲಿ ಹೆಂಗೆ ಅಂದರೆ ಹೆವಿ ವೆಹಿಕಲ್ಸು ಬಂದಾಗ ನಾವು ನಮ್ಮ ಲೇನ್ನ ಬಿಟ್ಕೊಡ್ಬೇಕಾಗುತ್ತೆ. ಯಾಕೆ ಅಂದರೆ ಅವ್ರಿಗೂ ಕಷ್ಟ ಇರುತ್ತೆ, ಲೆಂತ್ ಇರುತ್ತೆ ವೆಹಿಕಲ್ಸು, ಅವರು ಕಟ್ ಮಾಡೋದಕ್ಕಾಗಲ್ಲ. ಸೊ ಅವ್ರಿಗೂ ಕೂಡ ಜಾಗ ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಿ ಅಂತ ಅಲ್ಲ, ಎಲ್ಲ ಘಾಟ್ಸಲ್ಲೂ ಇದೇ ರೂಲ್ಸು. ನೀವು ಹೆವಿ ವೆಹಿಕಲ್ಸ್ಗೆ ಜಾಗ ಮಾಡಿಕೊಟ್ಟಷ್ಟು ಒಳ್ಳೆಯದು. ಇಲ್ಲ ಅಂದರೆ ಟ್ರಾಫಿಕ್ ಜಾಮಾಗಿ 1 ಅವರ್ 2 ಅವರ್ ಇಲ್ಲ ಅಂದರೆ ಒಂದು ದಿನ ಎಲ್ಲ ನಿಂತ್ಕೋತೀರಿ. ಯಾಕೆಂದರೆ ನಾನು ನಿಂತಿದ್ದೀನಿ ಸುಮಾರು ಸತಿ. ಆ ಅನುಭವದ ಮೇಲೆ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ರೀತಿ. ಸೊ ಅವರ ಲೇನ್ ಬಿಟ್ಟು ಇನ್ನೊಂದು ಲೇನ್ಗೆ ಹೋಗಿ ಅವರು ಆ್ಯಕ್ಚುಲಿ ಬೈಕ್ ಅವ್ನು ಇಲ್ಲಿ ಬರ್ಬೋದಾಗಿತ್ತು. ನಾವು ಹೋಗ್ಬಿಡ್ಬೋದು, ಅವ್ರು ಕಟ್ಟಾಗೋ ತಕ್ಷಣೊಳಗೆ ನಾವು ಹೋಗ್ಬಿಡ್ಬೋದು. ಇಲ್ಲಿ ಮಿರರ್ಸ್ ಚೆನ್ನಾಗಿದೆ, ಆರಾಮಾಗಿ ಕಾಣಿಸುತ್ತೆ ಗಾಡಿಗಳು ಬರ್ತಿದ್ದಾವೆಲ್ಲೋ ಅಂತ. ಕಾನ್ವೆಕ್ಸ್ ಮಿರರ್ಸ್ ಇನ್ಸ್ಟಾಲ್ ಮಾಡಿದ್ದಾರೆ. ಆ 27th ಯಾಕೆ ಬಿದ್ದೋಗಿದೆಯೋ ಗೊತ್ತಿಲ್ಲ, ತುಂಬ ಹೈಟಲ್ಲಿ ಇದೆಯಲ್ಲ, ಗಾಳಿ ಜಾಸ್ತಿಯಾಗಿ ಬಿದ್ದೋಗಿರ್ಬೋದು ಮೋಸ್ಟ್ಲಿ. ಗೋವಾ ಕಾರ್ಗಳು ಬಂದಿದ್ದಾವೆ. TN70 ಇದು 23ನೇ ಕರ್ವು. ಇನ್ನೊಂದು ಗಾಡಿ ಬಂದರೆ ಮತ್ತೆ ನೀನೇ ಜಾಗ ಬಿಡಬೇಕು. ಟ್ವೆಂಟಿ ಸೆಕೆಂಡು ಯಾವುದು ವೆಹಿಕಲ್ ಇಲ್ಲ. ನಾ 21st 21ನೇ ಕರ್ವು. ಯಾವುದು ವೆಹಿಕಲ್ಸ್ ಕಾಣಿಸ್ತಾ ಇಲ್ಲ, ಮಿರರಲ್ಲೂ ಕಾಣಿಸ್ತಾ ಇಲ್ಲ. ನೋಡಿ ಈ ಥರ ಬ್ರೇಕ್ ಡೌನ್ ಆಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ ಲಾರಿಗಳು ರಾತ್ರಿ ಹೊತ್ತು. ಪಾಪ ನಮ್ಮ ಕನ್ನಡದ ಲಾರಿ ಅದು. ಹತ್ತಿಸ್ಬೇಕಾದ್ರೆ ಇಂಜಿನ್ ಪ್ರಾಬ್ಲಮ್ಮು, ಕ್ಲಚ್ ಪ್ರಾಬ್ಲಮ್ಮು ಅಥವಾ ಬ್ರೇಕ್ಸ್ ಪ್ರಾಬ್ಲಮ್ ಆಗ್ಬೋದು. ಸೊ ತುಂಬ ರೀಸನ್ಸ್ ಇರ್ತವೆ, ಹೆಂಗೆ ಬೇಕಾದ್ರೂ ಆಗ್ಬೋದು. ನೋಡಿ ಇದು 20ನೇ ಕರ್ವು ಸ್ವಲ್ಪ ಕಷ್ಟನೇ ನೋಡ್ಬೋದು. ನಿಧಾನಕ್ಕೆ ಇಳಿಸ್ಬೇಕು. ಯಾಕೆಂದರೆ ವಿಸಿಬಿಲಿಟಿ ತುಂಬ ಕಮ್ಮಿ, ಬ್ಲೈಂಡ್ ಸ್ಪಾಟು ಇದು. ವಿಸಿಬಿಲಿಟಿ ಕಮ್ಮಿ ಇರೋದ್ರಿಂದ ನಿಧಾನಕ್ಕೆ ಇಳಿಸಿದ್ರೇ ಒಳ್ಳೆಯದು. ನಾನು ಓವರ್ಟೇಕ್ ಮಾಡೋಕ್ಕೆ ಹೋಗಲ್ಲ. ನೋಡಿ ಲಾರಿಗಳು ಹೇಗೆ ನಿಧಾನಕ್ಕೆ ಇಳಿಸ್ತಾರೆ ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಎಷ್ಟು ಕಮ್ಮಿ ಇದೆ ರೋಡು ಅಗಲ. ಹಾಗಾಗಿ ನೋಡಿ ವಿಸಿಬಿಲಿಟಿ ಇರಲ್ಲ, ಆ ಕಡೆಯಿಂದ ಏನು ಬರ್ತಾ ಇರುತ್ತೋ ಗೊತ್ತಿರಲ್ಲ. ನೋಡಿ ಈ ಥರ ಲಾರಿಗಳು ಬರ್ತವೆ. ವಿಸಿಬಿಲಿಟಿ ಕಮ್ಮಿ ಇರೋದ್ರಿಂದ ನಾವು ಓವರ್ಟೇಕ್ ಮಾಡೋಕ್ಕೆ ಹೋಗಬಾರ್ದು. ಹತ್ತೊಂಬತ್ತನೇ ಕರ್ವು ನೋಡಿ ಹೆಂಗೆ ಕಟ್ ಹೊಡಿತಿದ್ದಾರೆ.
ಗ್ಯಾಪ್ ಸಿಕ್ಕಿರೋ ಓವರ್ಟೇಕ್ ಮಾಡ್ಬಿಡ್ತಾರೆ. ಟ್ರಾಫಿಕ್ ಜಾಸ್ತಿ ಇದೆ. ಎಷ್ಟಾಯಿತು? 19 ಆಯ್ತಲ್ವಾ? 18ನೇದು ಕಾರ್ನರಿಂಗು. ಅದು ಕಾರ್ನರಿಂಗ್ ಮಾಡುವಂತಹ ಒಂದು ಕರ್ವ್ ಅದು. ಓವರ್ಟೇಕ್ ಮಾಡ್ಕೊಂಬರ್ತಾವ್ರೆ ನೋಡಿ. ಬೆಟ್ಟಗಳೆಲ್ಲ ಹೆಂಗೆ ಕಾಣಿಸುತ್ತೆ, ಫುಲ್ಲು ಸ್ಟೀಪು ಬೆಟ್ಟ. ಈ ಥರ ಮಾಡಿಫಿಕೇಷನ್ಸು ತಮಿಳ್ನಾಡಲ್ಲಿ ಯಾರು ಕೇಳೋದೇ ಇಲ್ಲ. ಬಟ್ ನಮ್ದ್ರಲ್ಲಿ ಮಾಡಿಸ್ಕೊಂಡ್ರೆ ಅದು ಯಾಕೆ ಮಾಡಿಸಿದ್ಯಾ, ಇದು ಯಾಕೆ ಮಾಡಿಸಿದ್ಯಾ, ಬರೀ ಅದೇ ಕೇಳ್ತಾರೆ. ಯಾವುದು ವೆಹಿಕಲ್ ಬರ್ತಾಯಿಲ್ಲ. ಮಿರರು ಓಕೆ, ಗುಡ್. ನೋಡಿ ಹೆಂಗಿದೆ ಕರ್ವು. ಕಾರ್ನರಿಂಗ್ ಮಾಡೋಕ್ಕೆ ಚೆನ್ನಾಗಿದೆ ಅಲ್ವಾ? ಯಾವುದೋ ಒಂದು ಕಾರ್ ಬರ್ತಿದೆ. ಕೋವೈ 88, ಇನ್ನು 88 ಕಿಲೋಮೀಟ್ರ್ ಹೋಗಬೇಕು. ನಾನೆಷ್ಟು ಬಂದಿದ್ದೀನಿ? ಅದೇ ಸೇಮ್ 213 ಬಂದಿದ್ದೀನಿ. ಇನ್ನು 88 ಅಂದರೆ ಅಲ್ಲೇ 300 ಆಯಿತು ಆಜು ಬಾಜು. 16ನೇ ಕರ್ವು. ಯಾವುದೂ ಗಾಡಿಗಳಿಲ್ಲ. ಓ ಕರ್ವು ನೋಡಿ, ಇಲ್ಲಿ ಟರ್ನ್ ಆಗ್ಬಿಟ್ಟಿದೆ ಮಿರರು. ವಿಸಿಬಿಲಿಟಿ ಕರೆಕ್ಟಾಗಿಲ್ಲ ಅದು. ನೋಡಿ ಈ ರೀತಿ ಜಾಗ ಬಿಟ್ಕೊಡ್ಬೇಕು ನಾವು. ನೀವು ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ಘಾಟ್ಸಲ್ಲಿ ಹೆಂಗೆ ಓಡಿಸೋದು ಅಂತ ಗೊತ್ತಿಲ್ಲ ಅಂದರೆ ಅಲ್ಲಿ ವೈಟ್ ಲೈನ್ ಹಾಕಿರ್ತಾರೆ, ಅಲ್ಲೇ ನಿಲ್ಲಿಸ್ಕೊಂಬಿಡಿ. ಯಾವ್ದಾರ ಗಾಡಿಗಳು ಹಾರನ್ ನೋಡಿದಾಗ ಹತ್ತಿಸ್ಬೇಕಾರೆ ಇಳಿಸ್ಬೇಕಾರೆ ಲಾರಿಗಳೇನಾರ ಇದ್ದರೆ ಅವಾಗ ಏನಾಗುತ್ತೆ ನೋಡಿ, ಅಲ್ಲಿ ಬ್ಯಾಕ್ ಸೈಡಲ್ಲಿ ಲಾರಿ ಆ್ಯಕ್ಚುಲಿ ಒಂದು ಸತಿ ಸ್ಟಾಪ್ ಮಾಡಿ ಮತ್ತೆ ರಿವರ್ಸ್ ತೆಗೆದು ಇನ್ನೊಂದು ಸತಿ ಇದು ಮಾಡ್ತಿದ್ದಾನೆ. ಓ ನಮ್ಮ ಮಡಿಕೇರಿ ಬಸ್ಸು 8:15 ಹೊರಟಿದೆ. ಅದು ಮಡಿಕೇರಿ ಬಸ್ಸು. ಅದು ವೆಹಿಕಲ್ಸ್ ಇಲ್ಲ. 8:15 ಕೊಯಮತ್ತೂರಿಂದ ಹೊರಟು ಇವಾಗ 10:50ಕ್ಕೆ ದಿಮ್ಮಮ್ ಘಾಟಲ್ಲಿ ಹತ್ತುತ್ತಾ ಇದೆ. ಸೊ ಲಾರಿಗಳು ಬಂದಾಗ ಮಾತ್ರ ನಾವು ಲೇನ್ ಬಿಟ್ಕೊಡ್ಬೇಕು. ಮಿಕ್ಕಿದ ಟೈಮಲ್ಲೆಲ್ಲ ಆರಾಮಾಗಿ ನಮ್ಮ ಲೈನಲ್ಲೇ ಹೋಗ್ಬೇಕು. ನೋಡಿ ಆ ಲಾರಿ ಆ ಲೇನ ಅವ್ರ ಲೈನಲ್ಲೇ ಬರ್ತಿದ್ದಾರೆ, ಹಂಗಾಗಿ ಏನು ತೊಂದರೆ ಇಲ್ಲ. ಬಟ್ ಈ ಕಡೆಯಿಂದ ಏನಾರ ಲಾರಿ ಬಂದರೆ ಅವ್ರು ನಿಂತ್ಕೋಬೇಕಲ್ಲೇ, ನಿಂತ್ಕೊಂಡು ಇವ್ರಿಗೆ ದಾರಿ ಮಾಡಿಕೊಟ್ಟು ಅದಾದಮೇಲೆ ಹೋಗಬೇಕು. ಸೊ ರೂಲ್ಸು ತುಂಬಾ ಡಿಫ್ರೆಂಟ್, ಹಾಗಾಗಿ ಫಾಲೋ ಮಾಡಬೇಕು. ನೋಡಿ ಇಲ್ಲಿ ಸ್ಪೆಷಲ್ ಕೋತಿಗಳಿದ್ದಾವೆ ಆ್ಯಕ್ಚುಲಿ. ಏನು ಸೈಜ್ ಇದ್ದಾವೆ ಅವು. ಅಲ್ಲಿ ಮಿರರ್ ಬಿದ್ದೇ ಹೋಗಿದೆ. ಯಾಕೆ ಬಿದ್ದೋಗಿದೆ ಗೊತ್ತಿಲ್ಲ. ಕೋತಿಗಳು ಬಿಡಿಸಿದೆಯೋ ಅಥವಾ ಗಾಡಿ ಯಾವುದೋ ಗುದ್ದಿ ಬಿದ್ದೋಗಿದೆ. ಓ ಇಲ್ಲಿ ಕೋತಿಗಳು. ಅಯ್ಯೋ 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 ನೋಡಿ ಹೆಂಗೆ ಹೋಗ್ತಿದ್ದಾವೆ ಕೋತಿಗಳು. ಏನು ಸೈಜ್ ಇದಾವೆ ನೋಡಿ ಇಲ್ಲಿ. 1 2 3 4 5 6 ಇದ್ದಾವೆ. ಅಬ್ಬಾ ಇಷ್ಟೊಂದು ಹತ್ರದಿಂದ ನೋಡ್ತಾಯಿನಿ. ಟ್ರಾಫಿಕ್ ಜಾಮ್ ಆಗೋಗಿದೆ. ಅಂದ್ಕೊಂಡಿದ್ದೆ 9ನೇ ಕರ್ವಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ. ಸೊ ಹಾಗೆ ಆಗಿದೆ. ಲೆಂತಾಗಿ ಕಟ್ ಮಾಡೋಣ. ಯಾಕಣ ಮತ್ತೆ ರಿವರ್ಸ್ ಬಂದು ಯಾಕೆ? ಅವರು ಫುಲ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಅವರು. ಅವ್ರಿಗೆ ಗೊತ್ತು ಹೆಂಗೆ ಯಾವ ಟೈಮಲ್ಲಿ ಎಲ್ಲಿ ಗಾಡಿ ಬರ್ತವೆ, ಹೆಂಗೆ ಕಟ್ ಮಾಡಬೇಕು ಅನ್ನೋದು. ಅದಕ್ಕೆ ಆರಾಮಾಗಿ ಬರ್ತಿದ್ದಾರೆ.
ತಮಿಳ್ನಾಡು, ಇದು ಕನ್ನಡದ ಲಾರಿ. ಕನ್ನಡ ಹುಣಸೂರು, ಇದು ಹುಣಸೂರ್ದೆ. ಓ ಎಲ್ಲ ಒಂದೇ ಥರದ ಲಾರಿಗಳು ಮೋಸ್ಟ್ಲಿ. K45 ಹುಣಸೂರು. ಓ ಬೇಜಾನ್ ಲೋಡ್ ಹೋಗಿರಂಗೈತೆ. ಹಚ್ಚಿ ಹಚ್ಚಿ ಹಚ್ಚಿ. ಸೊ ಈ ರೀತಿ ಟ್ರಾಫಿಕ್ ಜಾಮ್ ಆಗಿದಾಗ ನಾವು ನುಗ್ಬಿಟ್ಟು ಬೇರೆ ಟ್ರಾಫಿಕ್ ಮತ್ತೆ ನಾವು ನಮ್ಮಿಂದ ಮತ್ತೆ ಜಾಮ್ ಮಾಡೋದು ಸರಿಯಲ್ಲ. ಹಾಗಾಗಿ ನಿಂತ್ಕೊಳ್ಳೋದೇ ಒಳ್ಳೆಯದು. ನೋಡಿ ಇದು 9ನೇ ಕರ್ವ್ ಅಲ್ವಾ, ಹಾಗಾಗಿ ತುಂಬಾ ಕಷ್ಟ ಅಲ್ಲಿ ಲಾರಿಗಳಿಗೆ. ನಾನು ಓವರ್ಟೇಕ್ ಮಾಡಲ್ಲ, ನೋಡಿ ಹೆಂಗೆ ಎಷ್ಟು ಕಷ್ಟಪಡ್ಕೊಂಡು ತಿರುಗಿಸ್ತಾರೆ ಲಾರಿಗಳು ಅಂತ. ಫಸ್ಟ್ ಟೈಮ್ ಬರೋರು ಸ್ವಲ್ಪ ಕಷ್ಟಪಡ್ತಾರೆ ಅಲ್ಲಿ 9ನೇ ಕರ್ವಲ್ಲಿ. ಬಟ್ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಸ್ ಆದರೆ ಆರಾಮಾಗಿ ಹೋಗ್ತಾರೆ. ನೋಡಿ ಲಾರಿಗಳು ಬ್ರೇಕ್ ಹಿಡ್ಕೊಂಡು ನಿಧಾನಕ್ಕೆ ಹೋಗಬೇಕು ಈ ಥರ. ಇವರು ಅಷ್ಟೇ ನೋಡಿ, ಈ ಕರ್ವಲ್ಲಿ ಆಪೋಸಿಟ್ ಲೇನ್ಗೆ ಹೋಗ್ಬಿಟ್ಟು ಇದು ಮಾಡ್ತಾರೆ. ಯಾವುದಿದು ಅಂಟರ್. ಓಹೋ ಅಲ್ಲಿಂದ ಇಳಿದವು ಇಲ್ಲಿಗೆ ಬರ್ತಾರೆ ನೋಡಿ. ಇಲ್ಲೆಲ್ಲ ಕೂತಿದ್ದಾವೆ ನೋಡಿ, ಎಷ್ಟು ಸ್ಪೆಷಲ್ ಆಗಿದ್ದಾವೆ ಇವು ಕೋತಿಗಳು. ಹಾಯ್ ಹಾಯ್, ಯಾವ ನೋಡ್ತಾನೆ ಇಲ್ಲ. ಓ ಇಲ್ಲೇನೋ ಬಿದ್ದಿದೆ ಮೇಲ್ಗಡೆಯಿಂದ, ಯಾವುದು ಬರ್ತಾಯಿಲ್ಲ ಗಾಡಿ. 7ನೇದು ಕರ್ವು, 7ನೇ ಕರ್ವಲ್ಲಿ ಸಾಕಾದಾಗ ಕಾಣಿಸುತ್ತೆ ವ್ಯೂ. ನಿಲ್ಸೋದು ಬೇಡ, ಕೋತಿಗಳು ಅಟ್ಯಾಕ್ ಮಾಡ್ತವೆ, ಅದಕ್ಕೋಸ್ಕರ. ಇಲ್ಲಾಂದ್ರೆ ಇಲ್ಲಿ ಚೆನ್ನಾಗಿತ್ತು ನಿಲ್ಸೋದಕ್ಕೋಸ್ಕರ ಲಾಸ್ಟ್ ಟೈಮ್ ಕಾರ್ನ ನಿಲ್ಲಿಸಿದ್ದೆ. 32 ಕೊಡ್ತಾ ಇದೆ ಮೈಲೇಜು, ಸಾಕು. ಇನ್ನೇನು ಬೇಕು 300 cc ಗಾಡಿಗೆ, ಅದು ಹೈ ಕಂಪ್ರೆಷನ್ ಇಂಜಿನ್ ಬೇರೆ. ಮೈಸೂರು. ಕರು ನೋಡಿ ಎಷ್ಟೊಂದು ಲಾರಿಗಳು ಬಿದ್ದೋಗಿರ್ತವೆ ಅಂದರೆ ಬ್ರೇಕ್ ಫೇಲ್ಯೂರ್ ಆಗಿ ಅಲ್ಲಿಂದ ಬರ್ತಾರೆ. ಇಲ್ಲಿ ಬ್ರೇಕ್ ಕಂಟ್ರೋಲಿಗೆ ಸಿಗಲ್ಲ, ಬ್ರೇಕ್ ಫೇಲ್ಯೂರ್ ಆಗಿಬಿಡ್ತವೆ, ಹಂಗಾಗಿ ಬಿದ್ದೋಗ್ಬಿಡ್ತಾವೆ ಗಾಡಿಗಳು. ಕರ್ವ್ ನೋಡಿ ಬಸ್ ಬಂತು. ಸೊ ಈಗ ಏನು ಮಾಡಬೇಕು ಅಂದರೆ ಆ ಲೇನನ್ನು ಅವ್ರಿಗೆ ಬಿಟ್ಕೊಡ್ಬೇಕು, ನಾವು ಆಪೋಸಿಟ್ ಲೇನ್ ತಗೊಡ್ಬೇಕು. ಇಷ್ಟೇ, ಸಿಂಪಲ್, ವೆರಿ ಸಿಂಪಲ್. ಬಟ್ ಗಮನದಲ್ಲಿ ಇಟ್ಕೊಂಡಿರ್ಬೇಕಷ್ಟೆ. 3ನೇ ಕರ್ವ್ ಆಯಿತು, ಇನ್ನು 2 ಕರ್ವ್ ಇಳಿಸ್ಬಿಟ್ರೆ ಮುಗೀತು ದಿಮ್ಮಮ್ ಘಾಟು. ಕೋವೈ 84. ಯಾವುದು ಲಾರಿ ಇಲ್ಲ.
ಯಾವುದೋ ಬಿದೋಗಿದೆ. ಸೊ ಇಲ್ಲಿಗೆ ದಿಮ್ಮಮ್ ಘಾಟ್ ಮುಗೀತು. ಇನ್ನೇನಿದ್ರು ಸೇಮ್ ಸತ್ಯಮಂಗಲಂ ಟೈಗರ್ ರಿಸರ್ವ್ ಮತ್ತೆ ಶುರು ಆಗುತ್ತೆ ಇಲ್ಲಿಂದ. ದಿಮ್ಮಮ್ ಘಾಟಿಂದ ಬನ್ನಾರಿ ಟೆಂಪಲ್ ತನಕ ಬರೋ ತನಕ 1000 ಹಂಪಿದ್ದಾವೆ. ಓಡಿಸ್ಬೇಕು ನಿಲ್ಲಿಸ್ಬೇಕು. ಥ್ಯಾಂಕ್ ಯು. ವಿಸಿಟ್ ಅಗೇನ್ ಸತ್ಯಮಂಗಲಂ ಟೈಗರ್ ರಿಸರ್ವ್. ಯಾವುದು ಪ್ರಾಣಿಗಳು ಸೈಟಿಂಗ್ ಆಗಲೇ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಅವು ಮಲ್ಕೊಂಡಿರ್ತವೆ. ಅವು ಬೆಳಗ್ಗೆ ಹೊತ್ತು ಮಾತ್ರ ಆ್ಯಕ್ಟಿವ್ ಆಗಿರ್ತವೆ, ಆಮೇಲೆ ಮಲ್ಕೊಂಡ್ಬಿಡ್ತವೆ, ಮತ್ತು ಆಹಾರಕ್ಕೆ ಹೋಗ್ತವೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಬನ್ನಾರಿ. ಸೊ ಚೆಕ್ ಪೋಸ್ಟ್ ಬಂದು ಬೆಳಗ್ಗೆ 6 ಗಂಟೆಗೆ ಓಪನ್ನು, ಸಂಜೆ 6 ಗಂಟೆಗೆ ಹೆವಿ ವೆಹಿಕಲ್ಸಿಗೆ ಕ್ಲೋಸ್ ಆಗುತ್ತೆ, ಎಕ್ಸ್ಕ್ಲೂಡಿಂಗ್ ಬಸ್ಸಸ್ಸು. ಅದಾದಮೇಲೆ ಮತ್ತೆ 9 ಗಂಟೆಗೆ ನಾರ್ಮಲ್ ವೆಹಿಕಲ್ಸ್ಗೆ, ಅಂದರೆ ಕಾರು, ಬೈಕು ಮತ್ತು ಬಸ್ಗಳಿಗೆ ಕ್ಲೋಸ್ ಆಗುತ್ತೆ. ಇದೇ ಬನ್ನಾರಿ ದೇವಸ್ಥಾನ. ಜನ ಇದ್ದಾರೆ, ಇವತ್ತು ಶುಕ್ರವಾರ ಜನ ಇದ್ದಾರೆ.